ಹಾಯ್ ಫ್ರೆಂಡ್ಸ್, ಇವತ್ತಿನ ಈ ವಿಡಿಯೋದಲ್ಲಿ ಈ ಎರಡು ಡ್ರಿಂಕ್ಸ್ ಕೂಡ ಪಾಯ್ಸನ್ ಅಂತ ಹೇಳ್ತಾರೆ. ಒಂದಕ್ಕೊಂದು ಮಿಕ್ಸ್ ಮಾಡಿದ ಕೂಡಲೇ ಅದು ಪಾಯ್ಸನ್ ಆಗಿ ರಿಯಾಕ್ಷನ್ ಆಗತ್ತೆ ಅಂತ ನಾರ್ಮಲ್ ಆಗಿ ಹೇಳ್ತಾರೆ. ಫ್ರೆಂಡ್ಸ್, ಇವತ್ತು ಆ ಎರಡು ಪ್ರಾಡಕ್ಟ್ ಅನ್ನ ಮಿಕ್ಸ್ ಮಾಡಿ ಡ್ರಿಂಕ್ಸ್ ಮಾಡೋಣ. ಅದು ಹೇಗೆ ವರ್ಕ್ ಆಗ್ತದ ಅಥವಾ ಇಲ್ಲ ಅಂತ ಹೇಳಿ ಈ ವಿಡಿಯೋದಲ್ಲಿ ನಿಮ್ಗೆ ಗೊತ್ತಾಗ್ತದೆ. ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ಓಕೆ ಗೈಸ್, ಇವಾಗ ಟ್ರೈ ಮಾಡೋಣ. ಇವಾಗ ನನ್ನ ಹತ್ರ ಒಂದು ಗ್ಲಾಸ್ ಇದೆ. ಆ ಗ್ಲಾಸ್ ನೊಟ್ಟಿಗೆ ನೋಡಿ, ಇವಾಗ ಕೋಕೋ ಕೋಲಾ ಬಾಟಲ್ ಇದೆ, ಕೋಕೋ ಕೋಲಾ ಹಾಗೆ ಮಿಲ್ಕ್ ಇದೆ, ಹಾಲು. ಇವಾಗ ಈ ಎರಡು ಪ್ರಾಡಕ್ಟ್ ಅನ್ನ ಮಿಕ್ಸ್ ಮಾಡಿ ಡ್ರಿಂಕ್ಸ್ ಮಾಡೋಣ. ನೋಡಿ, ಇದು ಕೋಕೋ ಕೋಲಾ, ಅವಾಗ ಇದು ಮಿಲ್ಕ್ ಇದೆ, ಹಾಲು. ಇವಾಗ ನೋಡಿ, ಕಲರ್ ಇದ್ರದ್ದು ಚೇಂಜ್ ಆಗಿದೆ. ನೋಡಿ ಫ್ರೆಂಡ್ಸ್, ಇವಾಗ ಇದು ಟೇಸ್ಟ್ ಮಾಡಿ ನೋಡೋಣ. ನೋಡಿ, ಇಲ್ಲಷ್ಟು ಇವಾಗ ಬ್ಲ್ಯಾಕ್ ಅಲ್ಲಿ ಕಾಣಿಸ್ತಾ ಇದೆ ಕೋಕೋ ಕೋಲಾ. ಇಷ್ಟು ಇವಾಗ ಆಟೋಮೆಟಿಕ್ ಆಗಿ ವೈಟ್ ಕಲರ್ ಆಗಿದೆ. ನೋಡಿ ಗೈಸ್, ಇವಾಗ ಇವು ಎಲ್ಲ ಖಾಲಿಯಾಗಿದೆ. ಕೋಕೋ ಕೋಲಾ ಮತ್ತು ಎರಡು ಹಾಲು ಮಿಕ್ಸ್ ಮಾಡಿದ ಕೂಡಲೇ ಇದು ಈ ರೀತಿ ರಿಯಾಕ್ಷನ್ ಆಗಿತ್ತು. ನೋಡಿ ಫ್ರೆಂಡ್ಸ್, ಎಲ್ಲ ಖಾಲಿಯಾಗಿದೆ. ನೆಕ್ಸ್ಟ್ ಏನಾಗುತ್ತೆ ಅಂತ ಹೇಳಿ ನೀವೇ ನೋಡಿ. ಅಲ್ಲಿವರೆಗೂ ಥ್ಯಾಂಕ್ ಯು, ಗುಡ್ ಬಾಯ್. ಫ್ರೆಂಡ್ಸ್, ಹಾಲು ಮತ್ತು ಕೋಕೋ ಕೋಲಾ ಮಿಕ್ಸ್ ಮಾಡಿ ಕುಡಿದ್ರೆ ಯಾವುದೇ ಪ್ರಾಬ್ಲಮ್ ಆಗೋದಿಲ್ಲ. ಯಾಕೆಂತ ಹೇಳಿದ್ರೆ ಒಂದು ಮ್ಯಾನುಫ್ಯಾಕ್ಚರಿಂಗು ಡ್ರಿಂಕ್ಸು, ಇನ್ನೊಂದು ನ್ಯಾಚುರಲ್ ಡ್ರಿಂಕ್ಸು, ಇದೆರಡು ಮಿಕ್ಸ್ ಮಾಡಿದ್ರೆ ಆಟೋಮೆಟಿಕ್ ಆಗಿ ಏನೂ ಪ್ರಾಬ್ಲಮ್ ಆಗೋದಿಲ್ಲ. ಇವೆರಡು ಕೂಡ ಡ್ರಿಂಕ್ಸ್ ಆಗಿದೆ. ಫ್ರೆಂಡ್ಸ್, ಈ ವಿಡಿಯೋ ನಿಮ್ಗೆ ಏನಾದ್ರು ಇಷ್ಟ ಆದರೆ ಲೈಕ್ ಮಾಡಿ, ಇಲ್ಲ ಅಂತ ಹೇಳಿದ್ರೆ ಡಿಸ್ಲೈಕ್ ಮಾಡಿ. ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಜೈ ಹಿಂದ್, ವಂದೇ ಮಾತರಂ.